ವಿಸಿಟ್ ಮಾಡ್ತಾ ಇರೋದು ಚಿತ್ರಸಂತೆಗೆ. ಬಹಳಷ್ಟು ಅಂದರೆ ಕೇಳಿದ್ವಿ, ಬಟ್ ವಿಸಿಟ್ ಫಸ್ಟ್ ಟೈಮ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿದೆ. ಬಹಳಷ್ಟು ಅಂದರೆ ಬೇರೆ ಬೇರೆ ಆರ್ಟಿಸ್ಟ್ಗಳನ್ನು ನೋಡಲಿಕ್ಕೆ ಇದಾಯಿತು, ಮತ್ತು ಬೇರೆ ಬೇರೆ ಟೈಪ್ ಆಫ್ ಪೇಂಟಿಂಗ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ವೈಡ್ ರೇಂಜ್, ತುಂಬ ಸಣ್ಣ ಪೇಂಟಿಂಗಿಂದ ಹಿಡಿದು ವಾಟರ್ ಕಲರ್ ಇರ್ಬೋದು, ಮ್ಯೂರಲ್ ಪೇಂಟಿಂಗು, ಆ್ಯಕ್ರೆಲಿಕ್ಕು, ತುಂಬ ವೆರೈಟೀಸ್ ಆಫ್ ಪೇಂಟಿಂಗು. ತುಂಬ ಖುಷಿ ಆಯಿತು. ಒಂಥರ ನಮ್ಮ ತುಂಬ ಏನು ಯಾವಾಗಲೂ ಜಂಜಾಟದಲ್ಲಿರ್ತೀವಿ ಕೆಲಸ ಅದು ಇದು ಅಂತ, ಅದಕ್ಕಿಂತ ತುಂಬ ರಿಲ್ಯಾಕ್ಸಿಂಗ್. ನಾವು ಬೆಂಗಳೂರೇ ಸರ್, ಸೋಲ್ದೇವನಹಳ್ಳಿ ಹೆಸರುಘಟ್ಟ ಸೈಡಿಂದ. ನಾನು ಒಂದು 2 ಪೇಂಟಿಂಗ್ಗಳನ್ನು ತೊಗೊಂಡಿದ್ದೀನಿ, ಇನ್ನೂ ತೊಗೊಬೇಕು. ಇಲ್ಲಿ ಸುಮಾರು ಶಾಪ್ ಇರೋದ್ರಿಂದ ಫಸ್ಟಿಗೆ ತೊಗೊಂಡು ಬೇರೆ ಇದು ಮಾಡೋ ಬದಲು ಎಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲಿಂದ ತೊಗೊಳ್ಳೋಣ. ಭಾಳ ಅನುಕೂಲ ಆಯಿತು ಸರ್. ಇದನ್ನು ಅಂದರೆ ಒಂದೇ ದಿನಕ್ಕೆ ಮುಗಿಯುವಂಥದ್ದಲ್ಲ ನೋಡಿ, ಒಂದೇ ದಿನ ಇರೋದ್ರಿಂದ ಯೂಶ್ವಲಿ ಚಿತ್ರಕಲಾಗೆ ನಾವು ಯಾವಾಗಲೂ ಬರ್ತಾ ಇರ್ತೀವಿ, ಬಟ್ ಹೊರಗಡೆ ಈ ರೀತಿ ಪೇಂಟಿಂಗ್ಸ್ ಕಡಿಮೆ, ಯಾವಾಗಲೂ ಒಳಗಡೆ ಎಕ್ಸಿಬಿಷನ್ ಇದರಲ್ಲಿ ಮಾತ್ರ ಇರುತ್ತೆ. ಸಂಡೇ ತುಂಬ ಜನ ಇದ್ದಾರೆ, ಆ್ಯಂಡ್ ಪಾರ್ಕಿಂಗ್ ಸ್ವಲ್ಪ ದೂರ ಆಯಿತು, ಬಟ್ ದಟ್ಸ್ ಓಕೆ. ಯಾಕಂದರೆ ಇಷ್ಟೊಂದು ಇಲ್ಲೆಲ್ಲ ಶಾಪ್ಸ್ ಇರೋದ್ರಿಂದ ದಟ್ಸ್ ಓಕೆ. ಬಟ್ ಸಂಡೇ ಇರೋದ್ರಿಂದ ಒಳ್ಳೆಯದಾಯಿತು. ಬಟ್ ಒಂದು ದಿನದಲ್ಲಿ ನೋಡ್ಲಿಕ್ಕೆ ಆಗೋದಿಲ್ಲ, ಖಂಡಿತ ಆಗೋದಿಲ್ಲ. ಆ್ಯಂಡ್ ಕಲಾವಿದರಿಗೆ ಒಳ್ಳೆಯ ಅವಕಾಶ, ಅವರಿಗೂ ಅವಕಾಶ, ಪ್ಲಸ್ ನಾವು ಅವ್ರ ಜೊತೆ ಮಾತಾಡ್ಬೋದು. ಅವ್ರ ಶಾಪಲ್ಲಿ ಅವರೇ ಇರೋದ್ರಿಂದ ಅವ್ರ ಪರ್ಸ್ಪೆಕ್ಟಿವ್ ಏನು, ಯಾವ ಮೀಡಿಯಮ್ ಬಳಸಿದ್ದಾರೆ, ಸೊ ನಮಗೂ ಕೂಡ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್, ಪ್ಲಸ್ ಅವರಿಗೂ ಕೂಡ ಅವ್ರದ್ದು ಏನು ಪರ್ಸ್ಪೆಕ್ಟಿವ್ಸ್ ಇತ್ತು ಅದು. ಅಂದರೆ ಯೂಶ್ವಲಿ ಏನಾಗುತ್ತೆ, ನಾವು ಬೇರೆ ಕಡೆಯಿಂದ ಪರ್ಚೇಸ್ ಮಾಡಿದ್ರೆ ನಮ್ಗೆ ಆರ್ಟಿಸ್ಟ್ ಜೊತೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಲಿಕ್ಕಾಗಲ್ಲ. ಇಲ್ಲ, ಅವ್ರ ಜೊತೆ ಮಾತಾಡಿ ಇದು ಮಾಡೋದು ಅದೊಂದು ಒಳ್ಳೆಯ ಅನುಕೂಲ. ಒಂದು ಫಸ್ಟ್ ಟೈಮ್ ಇದು ಆ್ಯಕ್ಚುಲಿ ಇಬ್ಬರು ಆರ್ಟ್ ಮಾಡ್ತೀವಿ, ಸೊ ಸ್ವಲ್ಪ ಇನ್ಸ್ಪಿರೇಷನ್ ಸಿಗುತ್ತೆ ಇಲ್ಲಿ ಬಂದಾಗ. ತುಂಬ ಖುಷಿ ಆಯಿತು. ಪ್ರತಿ ಒಂದೊಂದು ಪೇಂಟಿಂಗ್ ನೋಡಿದಾಗ್ಲೂ ಮಾಡೋದು ತುಂಬ ಇದೆ, ಕಲಿಯೋದು ತುಂಬ ಇದೆ ಅನ್ನಿಸ್ತು. ಇಟ್ಸ್ ವೆರಿ ನೈಸ್. ಇಲ್ಲಿ ಸ್ವಲ್ಪ ಹೊತ್ತು ಮುಂಚೆ ಇಲ್ಲ, ನನಗೆ ಆ್ಯಕ್ರೆಲಿಕ್ ತುಂಬ ಇಷ್ಟ ಪರ್ಸ್ನಲಿ. ಒಂದು ಸ್ವಲ್ಪ ಹೊತ್ತು ಮುಂಚೆ ಹಂಪಿ ಪೇಂಟಿಂಗ್ಸ್ ನೋಡ್ಕೊಂಡು ಬಂದ್ವಿ. ಇಟ್ ವಾಸ್ ವೆರಿ ಬ್ಯೂಟಿಫುಲ್, ತುಂಬ ಚೆನ್ನಾಗಿ ಅನಿಮಲ್ಸ್ ಆ್ಯಂಡ್ ತುಂಬ ರಿಯಲಿಸ್ಟಿಕ್ ಆಗಿತ್ತು ಆಯಿಲ್ ಪೇಂಟಿಂಗ್ ಆ್ಯಂಡ್ ಆ್ಯಕ್ರೆಲಿಕ್. ಸೊ ಇದೆಲ್ಲ ತುಂಬ ಚೆನ್ನಾಗಿದೆ. ಇಷ್ಟೊಂದು ಜನ ಮೇಂಟೈನ್ ಮಾಡೋದು ತುಂಬ ಕಷ್ಟ. ಸೊ ಇಟ್ಸ್ ವೆರಿ ನೈಸ್, ವೆರಿ ಬ್ಯೂಟಿಫುಲ್. ಆರ್ಟಿಸ್ಟಿಗೆ ಸ್ವಲ್ಪ ಶ್ಯಾಡೋ, ಅವ್ರ ಪಾಪ ತುಂಬ ಕೆಲವೊಂದು ಕಡೆ ಎಲ್ಲ ಸಿಕ್ಕಾಬಟ್ಟೆ ಬಿಸಿಲಿದೆ. ನಾವು ಯೂಶ್ವಲಿ ಹೀಗೆ ಬರ್ತೀವಿ, ಹಾಗೆ ಹೋಗ್ತೀವಿ, ಬಟ್ ಅವ್ರು ಬೆಳಗ್ಗೆಯಿಂದ ಸಂಜೆ ತನಕ ಅಲ್ಲೇ ಇರಬೇಕಲ್ಲ, ಅವರಿಗೆ ಸ್ವಲ್ಪ ಅಂದರೆ ಬಟ್ ಕಷ್ಟನೇ. ಇಷ್ಟೊಂದು ಜನಕ್ಕೆ ಆರ್ಗನೈಸ್ ಮಾಡೋದು ಅವರಿಗೂ ಕಷ್ಟನೇ. ಬಟ್ ಸ್ವಲ್ಪ ಶ್ಯಾಡೋ ಇರುವಂಥ ಪ್ಲೇಸಸ್ ಅವ್ರಿಗೆ ಕೊಟ್ಟಿದ್ರೆ ದಟ್ ವಾಸ್ ನೈಸ್ ಅಂತ. ಬಟ್ ಇಟ್ ಇಸ್ ಸೋ ನೈಸ್. ಥ್ಯಾಂಕ್ ಯು.